ಸಂಧ್ಯಾ ವಂದನೆ ಇದು ಹಿಂದೂ ಧರ್ಮದಲ್ಲಿ ಮಾಡಲ್ಪಡುವ ಪ್ರಾರ್ಥನಾ ಪದ್ಧತಿ. ಈ ಪ್ರಾರ್ಥನೆಯನ್ನು ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷಗಳಿಂದ ಅನೇಕ ಜನರು ನಡೆಸುತ್ತಿದ್ದಾರೆ. ಇದು ಪ್ರಾತಃ ಕಾಲ, ಮಧ್ಯಾಹ್ನ ಮತ್ತು ಸಂಧ್ಯಾಕಾಲ ನಡೆಸಲಾಗುತ್ತದೆ. ಇದರಿಂದ ವ್ಯಕ್ತಿ ತನ್ನ ಆತ್ಮ ಸಂಯಮವನ್ನು ಬೆಳೆಸುವುದರ ಮೂಲಕ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಅಭಿವೃದ್ಧಿ ಹೊಂದುತ್ತಾನೆ. ಇದರ ಸಸ್ವರ ಮಂತ್ರಗಳು, ಅವುಗಳ ತಾತ್ಪರ್ಯ, ಸಚಿತ್ರ ಅನುಷ್ಠಾನ ಕ್ರಮ, ತತ್ವಾರ್ಥ ಮತ್ತು ವೈಜ್ಞಾನಿಕ ವಿವರಣೆಯನ್ನು ಲೇಖಕರಾದ ಸಿ ಲಕ್ಷ್ಮೀನಾರಾಯಣನ್ ಅವರು ಋಗ್ವೇದ ಸಂಧ್ಯಾವಂದನೆ ಮತ್ತು ದೇವತಾರ್ಚನೆ ಕೃತಿಯಲ್ಲಿ ನಮ್ಮೆಲ್ಲರಿಗೆ ಪರಿಚಯಿಸಿದ್ದಾರೆ. ಈ ಕೃತಿಯು 2 ಭಾಗಗಳಾಗಿ ವಿಂಗಡಿತವಾಗಿದೆ. ಮೊದಲನೇ ಭಾಗದಲ್ಲಿ ಸ್ನಾನವಿಧಿ, ಭಸ್ಮಧಾರಣ ವಿಧಿ, ಯಜ್ಞೋಪವೀತ ಧಾರಣ ವಿಧಿ, ಪ್ರಾತಃ ಸಂಧ್ಯಾವಂದನೆ, ಮಾಧ್ಯಾಹ್ನಿಕ ಸಂಧ್ಯಾವಂದನೆ, ಸಾಯಂ ಸಂಧ್ಯಾವಂದನೆ ಹಾಗೂ ಗೋತ್ರಪ್ರವರ ವಿಚಾರಗಳನ್ನು ಒಳಗೊಂಡಿದ್ದರೆ, ಎರಡನೇ ಭಾಗವು ದೇವತಾರ್ಚನೆ, ಆವಾಹನ ವಿಧಿ, ನೀರಾಜನ ಮಂತ್ರಗಳು, ಶಾಂತಿ ಮಂತ್ರ ಮತ್ತು ಆಶೀರ್ವಾದ ಮಂತ್ರಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡುತ್ತದೆ. ಸಂಧ್ಯಾವಂದನೆ ಮತ್ತು ದೇವತಾರ್ಚನೆಯ ಪ್ರತಿಯೊಂದೂ ಕ್ರಿಯೆಯ ಒಳ ಅರ್ಥವನ್ನು ಸರಳವಾಗಿ ಹಾಗೂ ತರ್ಕಬದ್ಧವಾಗಿ ಸಿ ಲಕ್ಷ್ಮೀನಾರಾಯಣನ್ ಅವರು ತಿಳಿಸಿಕೊಟ್ಟಿದ್ದಾರೆ. ಯಜ್ಞ ಎಂದರೆ ಪರಮಾತ್ಮ. ಅಂತಹ ಪರಮಾತ್ಮನಿಗೆ ಉಪ ಅಂದರೆ ಸಮೀಪವಾಗಿ ವಿವಿಧವಾಗಿ ಹರಡಿಕೊಂಡಿರುವ ಜೀವಸ್ವರೂಪವೇ ಯಜ್ಞೋಪವೀತ ಶಬ್ದದ ನಿಜವಾದ ಅರ್ಥವೆಂಬುದನ್ನು ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಬಾಹ್ಯವಾಗಿ ಧರಿಸುವ ಈ ಬ್ರಹ್ಮಸೂತ್ರವು ತಾತ್ವಿಕವೂ ಚೈತನ್ಯಮಯವೂ ಆದ ಅಂತಃಸೂತ್ರಕ್ಕೆ ಪ್ರತೀಕವಾಗಿದೆ ಎಂದು ಸಿ ಲಕ್ಷ್ಮೀನಾರಾಯಣನ್ ಅವರು ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಸಂಧ್ಯಾವಂದನೆ ಮತ್ತು ದೇವತಾರ್ಚನೆಯಿಂದ ಲಭಿಸುವ ಆಧ್ಯಾತ್ಮಿಕ ಪ್ರಗತಿ, ಮಾನಸಿಕ ಸ್ವಾಸ್ಥ್ಯ, ಆರೋಗ್ಯ ಸುಧಾರಣೆ, ಸಾಂಪ್ರದಾಯಿಕ ಮೌಲ್ಯಗಳ ಬೆಳವಣಿಗೆ, ಧನ್ಯತೆ ಮತ್ತು ಸಮೃದ್ಧಿ ಹಾಗೂ ಇನ್ನೂ ಅನೇಕ ಲಾಭಗಳ ಬಗ್ಗೆ ಈ ಕೃತಿಯು ಕನ್ನಡಿ ಹಿಡಿದಿದೆ. ಬೆಂಗಳೂರಿನ ಓಂಕಾರ್ ಪಬ್ಲಿಷರ್ಸ್ ಈ ಪುಸ್ತಕವನ್ನು ಹೊರತಂದಿದ್ದಾರೆ. 381 ಪುಟಗಳನ್ನು ಹೊಂದಿರುವ ಇದರ ಬೆಲೆ 350 ರೂಪಾಯಿಗಳು.